ಏನು ಗುರು ಮ್ಯಾಚ್ ಮ್ಯಾಚ್ ಅಂದ್ರೆ ಹಿಂಗಿರ್ಬೇಕು. ಓಪನಿಂಗ್ ಮ್ಯಾಚ್ ಇದು ನಮ್ಗರ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಯಾಕಂದ್ರೆ ಎಡ್ಜ್ ಆಫ್ ಸೀಟ್ನಿಂದ ಕುಂತ್ಕೊಂಡು ಲಾಸ್ಟ್ ಕೊನೆವರೆಗೂ ನೋಡಿದ್ವಪ್ಪ ನಾವಂಕರ. ಸಖತ್ತಾಗೈತೆ ಮ್ಯಾಚ್. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಫಸ್ಟ್ ಏನಪ್ಪ ಅಂದ್ರೆ ಟಾಸ್ ಗೆದ್ದರು ನಮ್ಮ RCB ಹೆಣ್ಮಕ್ಳು. ಟಾಸ್ ಗೆದ್ದ ಮೇಲೆ ಡೈರೆಕ್ಟ್ ಸೀದಾ ಬೌಲಿಂಗ್. ಯಾಕಂದರೆ ಇಂದು ವರ್ಲ್ಡ್ ಕಪ್ಪು ಅಲ್ಲೇ ಆಗಿತ್ತು. ಅದೇ ಕಾರಣ ಅಲ್ಲಿ ಟಾಸ್ ಎಷ್ಟು ಕ್ರುಷಿಯಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರಿಗೂ ಗೊತ್ತಿರೋದೆ. ಸೊ ಟಾಸ್ ಗೆದ್ದುಬಿಟ್ಟು ಬಾಲಿಂಗ್ ತೊಗೊಂಡ್ರು. ನೆಕ್ಸ್ಟ್ ಅವರು ಓಪನಿಂಗ್ ಬಂದರು. ಸ್ಟಾರ್ಟಿಂಗ್ ಏನಪ್ಪ ಲಾರೆಲ್ಲ ಅವರು ಹೆಂಗೆ ಬಾಲಿಂಗ್ ಮಾಡಿದ್ರೆ ಕಂಟಿನ್ಯೂ 10 ಬಾಲ್ ಅವ್ರ ಬಾಲ್ ಟಚ್ ಮಾಡೋಕೆ ಆಗಲಿಲ್ಲ ಅಪೋನೆಂಟರಿಗೆ. ಆ ಥರ ಬಾಲಿಂಗ್ ಮಾಡಿ ಸಖತ್ ನಿಜವಾಗ್ಲೂ ಸಖತ್ ಬಾಲಿಂಗ್ ಮಾಡಿದ್ರು. ಆಮೇಲೆ ಕಮಲೇನಿ ಅವರು ಒಂದು ಸೈಡ್ ನಿಂತ್ಕೊಂಡು ಪವರ್ ಪ್ಲೇ ಚೆನ್ನಾಗಿ ಆಡಿದರು. ಆಮೇಲೆ ಕೆರೆ ಅವರು ಔಟ್ ಆದರು. ನೆಕ್ಸ್ಟ್ ಬ್ರಂಟ್ ಬಂದರು. ಬ್ರಂಟ್ರು ಅವರು ಏನು ಜಾಸ್ತಿ ರನ್ ನೋಡೋಕೆ ಒಂದು 4 ರನ್ ನೋಡಿದ ಔಟ್ ಆದರು. ನೆಕ್ಸ್ಟ್ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ ಬಂದರು. ಅವರು ಒಂದು 20 ರನ್ ಕೊಟ್ಟು ಕಾಂಟ್ರಿಬ್ಯೂಟ್. ಅವ್ರ ನಂತರ ಹೆಂಗೆ ಔಟ್ ಮಾಡಿದ್ರೆ ಗೊತ್ತಾಗಲಿಲ್ಲ. ಎಡ್ಜ್ ವಿಕೆಟ್ ಆಯಿತು. ನೆಕ್ಸ್ಟ್ ಇವರು ಕೆರಿ ಅವ್ರು ಬರ್ತಾರೆ. ಇವಪ್ಪ ಅವ್ರನ್ನ ಕ್ಯಾಚ್ ಎಷ್ಟು ಬಿಡಬೇಕು, 2 ರಿಂದ 3 ಕ್ಯಾಚ್ ಬಿಡ್ತಾರೆ RCB ಅವರು. ಕ್ಯಾಚ್ ನಿಜವಾಗ್ಲೂ ನಾವು ಸ್ವಲ್ಪ ಫೀಲ್ಡಿಂಗಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು RCB ಅವರು. ಓಕೆ ಪರವಾಗಿಲ್ಲ, ಅವ್ರು ಚೆನ್ನಾಗಿ ಆಡಿದ್ರು. ನಮ್ಮದು ಬಾಲಿಂಗ್ ಚೆನ್ನಾಗೈತೆ. ನೆಕ್ಸ್ಟ್ ಸಂಜೀವನ್ ಸಜನಾ ಅಂತಂದು ಏನು ಗುರು ಅವ್ರು ಬ್ಯಾಟಿಂಗ್ ಆಡಿದ್ದು. ಯಪ್ಪ ಬಾಲಿಂಗು ಹಂಗೆ ಆಗ್ತಾರೆ, ಬ್ಯಾಟಿಂಗು ಹಂಗೆ ಆಡ್ತಾರೆ. ನನಗೆ ನಂಬಕ್ಕೆ ಆಗಲಿಲ್ಲ. ಆದರೂ ಅವರಿಂದ ನಾವು 130ಗೆ ಕಟ್ ಆಗ್ತಾರೆ ಅಂದ್ಕೊಂಡಿದ್ವಿ. ಅವ್ರು 150+ ಹೊಡೆದ್ರು. ಅದು ಮೆಚ್ಕೋಬೇಕು ಅವ್ರನ್ನ. ನೆಕ್ಸ್ಟ್ ನಮ್ಗೆ ಟಾರ್ಗೆಟ್ ಕೊಡ್ತಾರೆ ಅವರು 155 ರನ್. ರಿಚಾ ಘೋಷ್ ಅವರು ಒಂದು ವಿಕೆಟ್ ತೆಗಿತಾರೆ ಬ್ರಂಟ್ ಅವ್ರದ್ದು. ಯಾವುದು ಹೆಂಗೆ ವಿಕೆಟ್ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಆ ಥರ ವಿಕೆಟ್ ಸಕ್ಕದು. ಅದು ಅಂಕರ ನಿಜವಾಗ್ಲು ಹೆಡ್ಸಪ್ ಹೇಳಬೇಕು ರಿಚಾ ಘೋಷ್ ಅವ್ರಿಗೆ ಹೆಂಗೆ ಕಲೆಕ್ಟ್ ಮಾಡಿ ವಿಕೆಟ್. ನೆಕ್ಸ್ಟ್ ನಾನಂಕರ ನಿಜ ಹೇಳ್ಬೇಕಂದ್ರೆ ಬೆಲ್ಲ ಅವ್ರಿಗೆ ಬಿಗ್ ಫ್ಯಾನ್ ಆಗಿಬಿಟ್ಟು. ಯಾಕಂದರೆ ಅಷ್ಟು ಸಖತ್ತಾಗಿ ಓವರ್ ಮಾಡಿದ್ರು, ಒಂದು ವಿಕೆಟ್ ತೆಗೆದ್ರು. ಎಕನಾಮಿಕ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇದೇ ಥರ ಮುಂದಿನ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ ಅಂತಂದು RCBಗೆ ಬೆಸ್ಟ್ ವಿಶಸ್ ತಿಳಿಸ್ತೀನಿ. ನೆಕ್ಸ್ಟ್ ಅವರು ಇದನ್ನು ಗುರಿಯನ್ನು ಬೆನ್ನಟ್ಟಿ ಅಂತ RCB ಅವರು ಓಪನಿಂಗಲ್ಲಿ ಗ್ಯಾರಿ ಹ್ಯಾರಿಸ್ ಅವ್ರು ಬರ್ತಾರಂತ ನಾನು ನಿಜವಲ್ಲೂ ಅಂದ್ಕೊಂಡಿದ್ದಿಲ್ಲ. ಮಂದನ್ ಅವ್ರ ಜೊತೆ ಬಂದರೆ ಬಂದರೆ 4, 6 ಹೊಡ್ಯಕ್ಕೆ ಚಲೋ ಮಾಡಿಬಿಟ್ರು ಅವರು. 3 ಓವರ್ 40 ರನ್ ನೋಡಿಬಿಟ್ರೆ ಇದೇ ಏನು ಬಿಡು ಮ್ಯಾಚ್ ಗುರು ಒಂದು 15-16ವರೆಗೆ ಮುಗಿತೈತೆ ಅಂದ್ಕೊಂಡಿದ್ವಿ. ಆಮೇಲೆ ಮಂದನ್ ಅವ್ರು ಔಟ್ ಆಗಿಬಿಟ್ರು. ಇತ್ತಾಗ ಇವರು ಗ್ಯಾರಿಸ್ ಇವರು ಔಟ್ ಆಗಿಬಿಟ್ರು. ಔಟಾಗ ಏನಪ್ಪ ಇದು ಮ್ಯಾಚು ಅಂತ ನೋಡಿದ್ಲೇ. ನೆಕ್ಸ್ಟು ಹೇಮಲತಾ ಅವ್ರು ಬಂದ್ರು. ಅವರು ಪುಸ್ತಕನ ಔಟಾಗಿ ಹೋಗ್ಬಿಟ್ರು. ನೆಕ್ಸ್ಟ್ ರಿಚಾ ಘೋಷ್ ಬಂದ್ರು. ರಿಚಾ ಘೋಷ್ ಅವ್ರನ್ನ ಹೆಂಗೆ ಅವ್ರು ಹೊಡ್ಯಕ್ಕೆ ಹೋಗಿ ಅವರು ಔಟ್ ಆಗ್ಬಿಟ್ರು. ನೆಕ್ಸ್ಟ್ ಆದವರು ಮತ್ತು ವಾಪಸ್ ಅವರು ಔಟ್ ಆಗಿಬಿಟ್ರು. ಒಂದೇ ಓವರಲ್ಲಿ 2 ವಿಕೆಟ್ ಹೋಗ್ಬಿಟ್ಟು ಅಲ್ಲೇ ತುಪ್ಪಕ್ಕನೆ ವಿಕೆಟ್ ಹೋಗ್ತಾಯಿದೆ. ನಮಗೆಲ್ಲ RCB ಫ್ಯಾನ್ಸ್ಗಳೆಲ್ಲ ಒಂಥರ ಭಯ ಸ್ಟಾರ್ಟ್ ಆಗಿಬಿಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಡಿಕ್ಲರ್ಕರ್ ಹೊಡೆದ್ರು. ಲಾಸ್ಟ್ ಓವರ್ 18 ರನ್ ಬೇಕಾಗಿತ್ತು. 18 ರನ್ ಹೆಂಗೆ ಹೊಡೆದ್ರೆ ಅಂದರೆ ಲಾಸ್ಟ್ ಸ್ಟಾರ್ಟಿಂಗ್ 2 ಬಾಲ್ ಡಾಟ್. ನೆಕ್ಸ್ಟು 6-4. ನಿಮಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಮೂವಿನ ಕೊನೆ ಥರ ಗ್ಯಾಂಗ್ ನೋಡ್ಕೊಂಡು ಬರ್ತಿಲ್ಲ ಆ ಥರ ಮ್ಯಾಚ್ ಇತ್ತು. ಇವರ ನಮ್ಮ RCB ಆಪತ್ ಬಾಂಧವ್ಯ ಅಂತ ಹೇಳ್ಬೋದು. ಅವಾಗ ಯಾರಪ್ಪ ಅಂದರೆ ಡಿ ವಿಲ್ಲರ್ಸ್ ಇದ್ದರು. ಇವಾಗ ಇವರು. ಕಮೆಂಟಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.